ಆಶ್ಚರ್ಯ, ಇದುವರೆಗೂ ಈ ತರ ಆಗೇ ಇಲ್ವಲ್ಲ. ಏನಾಗಿಲ್ಲ ಮಂತ್ರಿವರ್ಯರೇ? ಅದೇ ಮಹಾರಾಜರು ಬರೋ ಸಮಯ ಆಗಿದೆ, ಆದ್ರೆ ಮಹಾರಾಜರು ಇನ್ನೂ ಬಂದೇ ಇಲ್ವಲ್ಲ. ಆದ್ರೆ ಮಹಾರಾಜರು ಬರೋದಕ್ಕೆ ಯಾವತ್ತೂ ತಡ ಮಾಡೇ ಇಲ್ವಲ್ಲ. 3 ವಿಷಯಗಳಿದೆ ಮಂತ್ರಿವರ್ಯರೇ, ಇದು ಸಮಯಕ್ಕೆ ಸರಿಯಾಗಿ ಬರೋದಕ್ ಬಿಡೋದಿಲ್ಲ. ಹೌದಾ? ಮತ್ತೆ ಆ 3 ವಿಷಯ ಏನ್ ಹೇಳು ಪಂಡಿತ ರಾಮಕೃಷ್ಣ? ಪುರುಷನ ಭಾಗ್ಯ, ಮಹಿಳೆಯ ಮನಸ್ಸು, ಮತ್ತೆ ಮಹಾರಾಜರ ಇಚ್ಛೆ. ಇದು ಯಾವಾಗ ಹೇಗ್ ಬದಲಾಗತ್ತೆ ಅಂತ ಯಾರಿಗ್ ಗೊತ್ತಾಗತ್ತೆ? ಈ 3 ವಿಷಯಗಳು ದೇವತೆಗಳ ಕೈಲೂ ಇಲ್ಲ. ಯಾಕೆಂದ್ರೆ ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಅಂತ ಗೊತ್ತಾಗಲ್ಲ. ಹೇಳ್ಬೇಕು ಅಂದ್ರೆ ಪಂಡಿತ ರಾಮಕೃಷ್ಣ, ಈ ನಿನ್ನ ದಾರ್ಶನಿಕ ಜ್ಞಾನ ನಮ್ಮ ಮಹಾರಾಜರ ಮೇಲೆ ಪರಿಣಾಮ ಬೀರೋದಿಲ್ವಲ್ಲ. ಯಾಕೆ ಅಂದ್ರೆ ನಿನಗೆ ಗೊತ್ತಿದೆ ನಮ್ಮ ಮಹಾರಾಜರು ಎಷ್ಟು ಸರಿ ಇರ್ತಾರೆ, ಮತ್ತೆ ಅವರು ಸಮಯಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ಅಂತ. ಇದೇ ನೆಪ ಇಟ್ಕೊಂಡು ನೀವೇ ರಾಜದರ್ಬಾರ್ಗೆ ತಡವಾಗಿ ಬರೋದ್ರ ಬಗ್ಗೆ ಮಾತಾಡ್ತಿದ್ದೀರಾ. ಮಂತ್ರಿವರ್ಯರೇ, ಏನು ಗುರುಗಳೇ? ಏನ್ ಅಷ್ಟೊಂದು ಹಾಸ್ಯ ಮಾಡ್ಕೊಂಡು ನಗ್ತಾ ಇದಾರೆ ಇಬ್ರು? ಯಾರನ್ನ ನೋಡ ನಗ್ತಾ ಇರೋದು ಇವ್ರು? ನಿಮ್ ಬಗ್ಗೆ ಗುರುಗಳೇ, ಇಂಡಿಯಾರ ಬಗ್ಗೆ. ನಿಮ್ಮನ್ನ ನೋಡ್ತಾ ಇದ್ರೆ ಯಾರ್ ಬೇಕಾದ್ರೂ ಹಾಸ್ಯ ಮಾಡ್ತಾರೆ. ಗುರುಗಳೇ, ನಾನು ಏನ್ ಹೇಳೋದಿಕ್ ಬಂದೆ ಅಂದ್ರೆ, ನಮ್ಮಂತ ಮೂರ್ಖರನ್ನ ನೀವು ಶಿಷ್ಯರನ್ನಾಗಿ ಮಾಡ್ಕೊಂಡಿದ್ದೀರಲ್ಲ, ಅದಕ್ಕೆ ಯಾರ್ ಬೇಕಾದ್ರೂ ನಗ್ತಾರೆ ಅಂತ ಹೇಳ್ದೆ. ನೀವು ಪೂರ್ತಿ ಮಾತನ್ನೇ ಕೇಳೋದಿಲ್ಲ. महाराज श्री कृष्णदेवराय के जय। 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 ಮಂತ್ರಿಗಳೇ, ಮಹಾರಾಜರೇ, ಏನು ಇಂದು ದರ್ಬಾರಿನ ಕಾರುಬಾರುಗಳು? ಮಹಾರಾಜರೇ, ಅಯ್ಯರ್ ಮಂಜುನಾಥನ ದಂಡನೆ ಬಗ್ಗೆ ನಾವೀಗ ಮಾತಾಡಬೇಕಾಗಿದೆ. ಅಯ್ಯರ್ ಮಂಜುನಾಥ 2 ವರ್ಷಗಳಿಂದ ನಮ್ಮ ಸೇನೆಯಲ್ಲಿ ಕೆಲಸ ಮಾಡ್ತಿದ್ದ. ನಮ್ಮ ರಾಜ್ಯದ ವಿರುದ್ಧ ನಮ್ಮ ಶತ್ರುಗಳಿಗೆ ಮಾಹಿತಿ ಕೊಟ್ಟಿದ್ದಾನೆ. ಅಯ್ಯರ್ ಮಂಜುನಾಥನ ಆರೋಪ ಸಾಬೀತಾಗಿದೆ ಮಹಾರಾಜರೇ. ಎಷ್ಟು ಆಶ್ಚರ್ಯದ ಮಾತಲ್ಲವೇ? ಶತ್ರು ದೇಶದ ಒಬ್ಬ ಅಯ್ಯಾರ್ ಇಷ್ಟು ದಿವಸ ನಮ್ಮ ಸೈನ್ಯದಲ್ಲೇ ಇದ್ದು ನಮ್ಮ ವಿಶ್ವಾಸಘಾತವನ್ನು ಮಾಡಿದ್ದಾರೆ. ಹಾಗೂ ಯಾರಿಗೂ ಕೂಡ ಅವರು ಇಲ್ಲಿ ಇರುವುದರ ಬಗ್ಗೆ ಒಂದು ಸ್ವಲ್ಪವೂ ತಿಳಿಯಲಿಲ್ಲ. ಬಹಳ ಕಠಿಣ ಸಮಸ್ಯೆ ಇದಂತೂ, ಒಂದು ಒಗಟಿನ ಹಾಗೆ. ಅದರ ಪ್ರಶ್ನೆ ಏನೆಂದರೆ, ಈಗ ಕಂಡು ಹೇಗೆ ಹಿಡಿಯುವುದು ಯಾರು ಶತ್ರು ಎಂದು ಹಾಗೂ ಮಿತ್ರ ಯಾರೆಂದು, ಯಾರು ವಿಶ್ವಾಸಘಾತರು ಹಾಗೂ ಯಾರು ವಿಶ್ವಾಸ ಪಾತ್ರರೆಂದು, ಯಾವುದು ಸತ್ಯ ಯಾವುದು ಸುಳ್ಳು ಎಂದು ಹೇಗೆ ಕಂಡು ಹಿಡಿಯುವುದು? ಈಗ ಮುಖಚರ್ಯ ಮಹಾರಾಜರೇ, ಮುಖಚರ್ಯ ಮನುಷ್ಯನ ಬಹಳ ದೊಡ್ಡ ಗುರುತಾಗಿದೆ ಮಹಾರಾಜರೇ. ಮುಖಚರ್ಯೆ ಅದು ವ್ಯಕ್ತಿತ್ವದ ವಿಕಸನ ಮಾಡುತ್ತೆ. ಮುಖಚರ್ಯೆ ವ್ಯಕ್ತಿತ್ವ ಮತ್ತು ಸ್ವಭಾವವನ್ನ ಮುಚ್ಚಿಡೋದಕ್ಕೆ ಸಾಧ್ಯವೇ ಇಲ್ಲ ಮಹಾರಾಜರೇ. ಮುಖಚರ್ಯೆ ಎಲ್ಲವನ್ನ ತಿಳಿಸುತ್ತೆ. ವಿಚಾರಗಳು, ಯೋಚನೆಗಳು, ಸುಳ್ಳು, ಕಪಟ, ಪಾಪ, ಪುಣ್ಯ, ಸರ್ವ ಮನಸ್ಸೋ ಇಷ್ಟಗಳ ಸಾಕ್ಷಾತ್ ಕನ್ನಡಿ ಇದ್ದಂತೆ ಮುಖಚರ್ಯೆ ಅಲ್ವೇ ಮಹಾರಾಜರೇ? ಕ್ಷಮಿಸಿ ಗುರುವರ್ಯರೇ, ಆದ್ರೆ ನನ್ನ ವಿಚಾರದಲ್ಲಿ ಬನ್ನಿ 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 ಬನ್ನಿ. ಮರ್ತೇ ಬಿಟ್ಟಿದ್ದೆ ನಾನು ಶ್ರೀಮಾನ್ ಮಹೋದಯರೇ, ನಿಮ್ಮನ್ನ ಪಂಡಿತ ರಾಮ ಕೃಷ್ಣ. ಅದನ್ನೇ ನಾನು ಹೇಳಿದ್ದು. ಅದು ಹೇಗೆ ಸಾಧ್ಯವಾಗುತ್ತೆ? ಮತ್ತು ನಾನೇನೋ ಒಂದು ಹೇಳಿದ್ದಕ್ಕೆ ನೀವು ಮಧ್ಯೆ ಬರದೇ ಹೋದ್ರೆ ಹೇಗೆ ಹೇಳಿ? ಬನ್ನಿ ಬನ್ನಿ, ನಿಮ್ಮ ಪಾದ ಕಮಲಗಳನ್ನ ಅಲ್ಲಿಡಿ. ನೀವು ಮಹಾರಾಜರ ಸಮ್ಮುಖದಲ್ಲಿ ಏನು ಹೇಳಬೇಕು ಅಂತಿದ್ರೋ ಹೇಳಿ. ಇಲ್ಲ ಇಲ್ಲ ಆಚಾರ್ಯರೇ, ಬನ್ನಿ ಅಂತ ಹೇಳ್ತಿಲ್ವಾ? ಯಾಕೆ ನಾಚ್ಕೋತಿದ್ರ ನೀವು? ಸಂಕೋಚ ಪಟ್ಕೋಬೇಡಿ, ಬನ್ನಿ ಇಲ್ಲಿ, ನೀವು ಜೊತೆಲಿ ಬನ್ನಿ. ಬನ್ನಿ ಆಚಾರ್ಯರೇ, ನಾನು ಬನ್ನಿಪ್ಪ. ಬನ್ನಿ ಬನ್ನಿ ಬನ್ನಿ, ಹೇಳಿ ಇವಾಗ ಏನು ವಿಚಾರ ನೀವು ಹೇಳಬೇಕಾದ್ದು ಈ ಸಂದರ್ಭದಲ್ಲಿ? ನಾವೆಲ್ಲ ಬಹಳ ಕುತೂಹಲದಿಂದ ಇದ್ದೀವಿ. ನಿಮ್ಮ ಜ್ಞಾನದ ವರ್ಷದಲ್ಲಿ ಮಿಂದೇಳೋದಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ. ಪಂಡಿತ ರಾಮಕೃಷ್ಣ, ಹೇಳಿ, ಎಲ್ಲಿ ತಪ್ಪು ಮಾತಾಡಿದ್ವಿ ನಾವು? ದಯವಿಟ್ಟು ನಮ್ಮ ತಪ್ಪನ್ನ ಕ್ಷಮಿಸಿ ಮತ್ತೆ ನಮ್ಮ ಮಾರ್ಗದರ್ಶನವನ್ನ ಕೊಡಿ. ಆಚಾರ್ಯರೇ, ನೀವ್ ಏನ್ ಮಾತಾಡ್ತಿದ್ದೀರಾ? ನಿಮಗ್ ಮಾರ್ಗದರ್ಶನ ಅದು ನಾನು, ನೀವು ರಾಜಗುರುಗಳು. ನಾನ್ ಕೇವಲ ಇದನ್ ಮಾತ್ರ ಕೇಳಕ್ ಇಷ್ಟಪಡ್ತೀನಿ ಮಹಾರಾಜ್ರೆ. ನಾನ್ ಇದನ್ನ ಒಪ್ಪೋದಿಲ್ಲ. ಯಾವುದೇ ವ್ಯಕ್ತಿಯ ವಾಸ್ತವಿಕ ಕೈಗನ್ನಡಿ ಅವನ ಮುಖ ಆಗಿರತ್ತೆ ಅನ್ನೋದು. ಹೌದಾ? ನಿಮ್ಗನ್ಸೋದಿಲ್ವೇ? ಇಲ್ಲ ಆಚಾರ್ಯರೇ. ಯಾಕೆ? ನಿಮ್ಗೆ ಯಾಕೆ ಹಾಗನ್ಸುತ್ತೆ? ಮಹಾಪ್ರಭು, ಸತ್ಯ ಹೇಳೋದಾದ್ರೆ ನಮ್ಮ ಯಾರ ಹತ್ರನೂ ಕೂಡ ವಾಸ್ತವಿಕವಾದ ಮುಖ ಇಲ್ವೇ ಇಲ್ಲ. ನಾವೆಲ್ಲ ಮುಖವಾಡ ಹಾಕೊಂಡು ಬದುಕ್ತಾ ಇದ್ದೀವಿ. ಆ ಮುಖವಾಡವನ್ನ ಹಾಕೊಂಡು ನಾವು ಜಗತ್ತಿನ ಎದುರು
ನಮ್ಮ ನಿಜವಾದ ಮುಖವನ್ನ ಮುಚ್ಚಿಡ್ತಾ ಇದ್ದೀವಿ. ಯಾಕೆ? ಯಾಕೆ ಅಂದ್ರೆ ಎಲ್ಲ ಭಯಭೀತರಾಗಿದ್ದಾರೆ. ಯಾರಿಂದ ಭಯಭೀತ? ನಮ್ಮಿಂದಾಗಿ ಆಚಾರ್ಯರೇ. ಒಬ್ಬ ದುಷ್ಟ ವ್ಯಕ್ತಿ ಒಳ್ಳೆ ಒಂಥರ ಮುಖವಾಡ ಹಾಕೊಂಡು ಅವನಿಗೆ ಭಯ ಇದೆ. ಒಂದ್ ವೇಳೆ ನನ್ನ ಕೆಟ್ಟ ಮುಖವನ್ನ ಜನಗಳು ನೋಡಿ ಅವನಿಂದ ದೂರ ಆಗ್ತಾರೆ ಅಂತ. ಒಬ್ಬ ಅಜ್ಞಾನಿ ವ್ಯಕ್ತಿ ಬುದ್ಧಿವಂತಿಕೆಯ ಮುಖವಾಡ ಹಾಕೊಂಡು ಇದಕ್ಕೋಸ್ಕರ ಹೆದರ್ತಾನೆ. ಅದೇನು ಅಂದ್ರೆ ಅವನ ಅಜ್ಞಾನವನ್ನ ಮುಚ್ಚಿಡ್ತಾನೆ. ಮೂರ್ಖ ಬುದ್ಧಿವಂತ ಆಗ್ಬೇಕು ಅಂತ, ಬುದ್ಧಿವಂತ ವಿಜ್ಞಾನಿ ಆಗ್ಬೇಕು ಅಂತ, ಒಬ್ಬ ದುಷ್ಟ ಒಳ್ಳೆಯವನಾಗ್ಬೇಕು ಅಂತ, ಅಜ್ಞಾನಿ ಜ್ಞಾನಿ ಆಗ್ಬೇಕು ಅಂತ ಎಲ್ಲರೂ ಕೂಡ ಮುಖವಾಡ ಹಾಕೊಂಡು ಬದುಕ್ತಾ ಇದೀವಿ ಮಹಾಪ್ರಭು. ನಮ್ಮ ಹತ್ರ ಯಾರ ಹತ್ರನೂ ಕೂಡ ನಮ್ಮ ನಿಜವಾದ ಮುಖ ಇಲ್ವೇ ಇಲ್ಲ. ಹಾಗನ್ಮೇಲೆ ಯಾವುದೇ ವ್ಯಕ್ತಿಯ ನಿಜವಾದ ಕೈಗನ್ನಡಿ ಹೇಗಾಗೋಕ್ ಸಾಧ್ಯ ಆಚಾರ್ಯರೇ? ಬಹಳ ಅದ್ಭುತ, ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಮತ್ತೆ ಕೃಪೆ ಮಾಡಿ ಇದನ್ನು ಕೂಡ ಹೇಳಿ. ಹಾಗಾದ್ರೆ ಮನುಷ್ಯನ ಮುಖಚರ್ಯೆ ಹೊರತುಪಡಿಸಿ ಬೇರೆ ಯಾವುದು ಅವನನ್ನ ಪ್ರಸ್ತುತಪಡಿಸುತ್ತೆ ಅಂತ ಆದ್ರೆ ಅದ್ಯಾವುದು? ಏನು ಅಂತ ಹೇಳಿ. ಅದು ಮನುಷ್ಯನ ವಾಸ್ತವಿಕ ರೂಪವನ್ನು ತೋರಿಸುವಂತದ್ದು. ಹೇಳಿ. ಹೃದಯ ಗುರುವರಿಯರೇ, ನಮ್ಮ ಹೃದಯವೇ ನಮ್ಮ ನಿಜವಾದ ಕನ್ನಡಿ, ನಮ್ಮ ಸ್ವಯಂ ದರ್ಪಣ. ಅದು ಅವನ ಎದುರಿಗೂ ಕೂಡ ಮತ್ತೆ ಸಮಸ್ತ ಜಗತ್ತಿನ ಎದುರು ಕೂಡ. ಹಾಗಾದ್ರೆ ಹೃದಯ ಹೇಗ್ ಕಾಣುತ್ತೆ? ಅಲ್ಲ ಮಹಾರಾಜ, ಹೃದಯ ಹೇಗೆ ಕಾಣಿಸುತ್ತೆ ಎಲ್ರಿಗೂ? ಏನಾದ್ರೂ ಕಿಟಕಿ, ಯಾವ್ದಾದ್ರು ಬಾಗ್ಲು, ಬೇರೆ ದಾರಿ ಇಲ್ವಲ್ಲ? ಹೋಗಿ ಯಾರದಾದ್ರೂ ಹೃದಯದೊಳಗೆ ಬಿದ್ದು ಅಲ್ಲಿ ನೋಡ್ಬಿಟ್ಟು ಅವನ ಹೃದಯದಲ್ಲಿ ಏನ್ ನಡೀತಾ ಇದೆ ಅಂತ ಹೇಳೋದಕ್ಕೆ ಈಗ ಹೇಗ್ ತಿಳ್ಕೊಳ್ಳೋದು ಹೇಳಿ? ಯಾರ ಹೃದಯದಲ್ಲಿ ಏನ್ ನಡೀತಾ ಇದೆ ಅಂತ ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಯಾಕೆ ಅರ್ಥವಾಗಲ್ಲ? ಇದು ದಾರ್ಶನಿಕ ಮಾತು. ಅದ್ ನನಗೆ ಅರ್ಥ ಆಗೋದಿಲ್ವಾ? ಇಲ್ಲ, ಆಗಲ್ಲ. ಬರಲ್ವಾ? ನಾನು ಇಲ್ಲ ಅಂತ ಬೇರೆ ಹೇಳಿದೀನಿ, ಆಗಲ್ಲ ಅಂತ ಬೇರೆ ಹೇಳಿದೀನಿ. ಇಲ್ಲ ಬೇರೆ, ಆಗಲ್ಲ ಬೇರೆ. ಶಾಂತರಾಗಿರಿ ಗುರುಗಳೇ, ಶಾಂತರಾಗಿ. ಪಂಡಿತ ರಾಮಕೃಷ್ಣರು ಹೇಳಿದರ ಅರ್ಥ ನೀವು ತಿಳಿದಂತೆ ಅಲ್ಲ. ಇದೇ ಸಮಸ್ಯೆ ಮಹಾರಾಜರೇ. ಇವ್ರು ಹೇಳೋದು ಯಾರಿಗೂ ಕೇಳಿಸಲ್ಲ, ಕೇಳಿಸಿದ್ರು ಅದು ಯಾರಿಗೂ ಅರ್ಥವಾಗಲ್ಲ. ಹಾಗಾದ್ರೆ ಇವ್ರು ಹೇಳೋದ್ರ ತಾತ್ಪರ್ಯ ಏನು? ಏನ್ ಹೇಳ್ಬೇಕು ಅಂತಿದ್ದಾರೆ ಇವ್ರ ಅಸ್ಲಿಗೆ? ನಾವು ನಿಮಗೆ ಹೇಳುತ್ತೇವೆ ನೋಡಿ. ಯಾವ ರೀತಿ ನಾವು ವಿಜಯನಗರದ ರಾಜ ಕೃಷ್ಣದೇವರಾಯರು ಅದೇ ಸುಳ್ಳು ಹೇಳುತ್ತಿದ್ದಾನೆ ಇವನು. ಕಣ್ಣುಗಳಿಗೇನಾಗಿದೆ? ಇಲ್ಲೂ ಮಹಾರಾಜರು, ಅಲ್ಲೂ ಮಹಾರಾಜರು. ಇದು ಭ್ರಮೇನೋ ನಿಜನೋ ಗೊತ್ತಾಗ್ತಿಲ್ವೇ? ಹೀಗೇಕೆ ನೋಡುತ್ತಿದ್ದೀರಿ ನೀವೆಲ್ಲರೂ? ನಾವು ನಿಮ್ಮೆಲ್ಲರ ನಿಜವಾದ ಸಾಮ್ರಾಟ ವಿಜಯನಗರ ರಾಜ್ಯದ ಮಹಾರಾಜ ಕೃಷ್ಣದೇವರಾಯ. ಪಂಡಿತ ರಾಮಕೃಷ್ಣ ಮಂತ್ರಿಗಳೇ, ನಾನೇನ್ ಕನ್ಸ್ ಕಾಣ್ತಿದ್ದೇನಾ? ಇಲ್ಲ ಮಂತ್ರಿಗಳೇ. ಅಲ್ಲೂ ಕೂಡ ಮಹಾರಾಜರು. ಹೌದು ಮಂತ್ರಿಗಳೇ. ಇಲ್ಲೂ ಕೂಡ ಮಹಾರಾಜರು. ಹೌದು ಮಂತ್ರಿಗಳೇ. ಇಬ್ಬಿಬ್ರು ಮಹಾರಾಜರು. ಹೌದು ಮಂತ್ರಿಗಳೇ. ಇದೆಂತಹ ಘೋರ ಸಂಕಟ ಪಂಡಿತ ರಾಮಕೃಷ್ಣ. ಗೊತ್ತಿಲ್ಲ ಮಂತ್ರಿಗಳೇ. ನಿನ್ನ ಸಮಯ ಮುಗಿಯಿತು ಮೋಸಗಾರನೇ. ಬಹಳ ಮೋಸ ಮಾಡಿದ್ದೀಯ ನೀನು ಇವರಿಗೆಲ್ಲ. ಹೇಳು ಇವರಿಗೆಲ್ಲ, ಅಸಲಿ ಕೃಷ್ಣದೇವರಾಯ ನೀನಲ್ಲ, ನಾವು ಎಂದು. ಸಾಕು ಮೋಸಗಾರನೇ, ಬಂಧಿ ಮಾಡಿ ಈ ಮೋಸಗಾರನನ್ನು ಈಗಲೇ. ಕೇಳಿಸಲಿಲ್ಲವೇ ನಾವು ಏನು ಹೇಳಿದಿವೆ ಎಂದು? ಈ ಧೂರ್ತ ಮೋಸಗಾರನನ್ನು ಈಗಲೇ, ಈ ಕ್ಷಣವೇ ಬಂಧಿ ಮಾಡಿ. ಇದು ನಮ್ಮ ಆದೇಶವು. ಮೂರ್ಖ ಮೋಸಗಾರನೇ, ಇದು ನಮ್ಮ ದರ್ಬಾರು.
ಹಾಗೂ ಇಲ್ಲಿನ ಗೋಡೆಗಳಿಗೆ ಕೇವಲ ಒಂದೇ ವ್ಯಕ್ತಿಯ ಮಾತುಗಳನ್ನು ಕೇಳುತ್ತವೆ. ಹಾಗೂ ಅದು ನಮ್ಮ ಮಾತು. ಈ ರಾಜ ದರ್ಬಾರಿನ ವಾಸ್ತವಿಕ ಸಾಮ್ರಾಟ ಕೃಷ್ಣದೇವರಾಯ. ಸಿಪಾಯಿಗಳೇ, ಹೋಗಿ ಹಾಗೂ ಬಂಧಿಸಿ ಈ ನಕಲಿ ಸಾಮ್ರಾಟನನ್ನು. ಇದು ನಿಮ್ಮ ಅಸಲಿ ಸಾಮ್ರಾಟನ ಆದೇಶ. ಹೋಗಿ. ಸರಿ, ಹಾಗಿದ್ದರೆ ಇದೇ ಮಾತಾದರೆ ನಿಮ್ಮ ಈ ಅಕ್ಷಮ್ಯ ಅಪರಾಧಕ್ಕೆ ದಂಡನೆ ನಿಮಗೆ ಈ ಕೊಡಲಿ ನೀಡುತ್ತದೆ. ಕ್ಷಮೆಯಂತೂ ಇಂದು ನಿನಗೆ ನಮ್ಮ ಕತ್ತಿಯಿಂದಲೂ ದೊರೆಯುವುದಿಲ್ಲ. ನಿನ್ನ ಈ ದುಸ್ಸಾಹಸಕ್ಕೆ ದಂಡನೆ ನಿನಗೆ ಇಂದು ನಮ್ಮ ಕತ್ತಿ ಕೊಡುತ್ತದೆ. ಮಂತ್ರಿಗಳೇ! ಮಹಾರಾಜರೇ! ಏನಾದ್ರೂ ಮಾಡಿ, ಇಲ್ಲಾಂದ್ರೆ ಅನರ್ಥ ಆಗತ್ತೆ. ಅಯ್ಯೋ, ಏನ್ ಮಾಡೋದು? ಮುಂದೆ ಹೋಗಿ ಅವ್ರನ್ನ ನಿಲ್ಸಿ. ಅಯ್ಯೋ, ಯಾರನ್ನ? ಮಹಾರಾಜರನ್ನ. ಮತ್ಯಾರನ್ನ? ಅಯ್ಯೋ, ಅದೇ ಪ್ರಶ್ನೆ. ಇದ್ರಲ್ಲಿ ಮಹಾರಾಜರು ಯಾರು? ಗುರುಗಳೇ, ಮಹಾರಾಜ್ರೆ ನಿಂತ್ಕೊಳ್ಳಿ. ಮಹಾರಾಜ್ರೆ ನಿಂತ್ಕೊಳ್ಳಿ. ಎದ್ದೇಳಿ ಗುರುಗಳೇ. ಪಂಡಿತ ರಾಮಕೃಷ್ಣ, ನಾವೇನಾದ್ರೂ ಮಾಡ್ಲೇಬೇಕು. ನಾವು ನಿಜವಾದ ಮಹಾರಾಜ ಯಾರು ಅಂತ ಕಂಡು ಹಿಡಿಬೇಕು. ಇಲ್ಲ ಅಂದ್ರೆ ಖಂಡಿತ ಅನರ್ಥ ಆಗ್ಬಿಡುತ್ತೆ. ಅಯ್ಯೋ ಮಂತ್ರಿಗಳೇ, ಏನ್ ಮಾಡೋದು? ನನಗೇನು ಅರ್ಥನೇ ಆಗ್ತಿಲ್ಲ. ಏನಾಯ್ತು ಗುರುಗಳೇ? ಹೋಗಿ. ಎಲ್ಲಿಗೆ ಹೋಗೋದು? ಅಲ್ಲಿ ಹೋಗಿ ಕಾಪಾಡಿ. ಯಾರನ್ನ ಕಾಪಾಡ್ಬೇಕು? ಮಹಾರಾಜರನ್ನ ಕಾಪಾಡಿ. ಯಾವ ಮಹಾರಾಜನ್ ಕಾಪಾಡೋದು? ಹೋಗಿ ಗುರುಗಳೇ, ಹೋಗಿ ಹೋಗಿ ಹೋಗಿ. ಹೋಗ್ಬಿಟ್ಟ ಮುದಕ. ದಾರಿ ಬಿಡಿ, ನಾನು ಮಹಾರಾಜನ್ ಕಾಪಾಡ್ಬೇಕು. ಮಹಾರಾಜ್ರೆ ಒಂದ್ ನಿಮಿಷ ಕೇಳಿ ಇಲ್ಲಿ. ನನಗೇನಾದ್ರೂ ಮಾಡ್ಲೇಬೇಕು. ರಾಮ! ಗುರುಗಳೇ, ನೀವು ಉಳ್ಕೊಂಡ್ಬಿಟ್ರ? ನೋಡಿ ಮಹಾಪ್ರಭು. ಪಂಡಿತ ರಾಮಕೃಷ್ಣ, ನೋಡಿ ಮಹಾಪ್ರಭು, ನೀವು ನೋಡಿ, ನಾನು ಕ್ಷಮೆ ಕೇಳ್ತಿದ್ದೀನಿ. ಆದ್ರೆ ಎಲ್ಲಿವರೆಗೂ ನಿಜ ಗೊತ್ತಾಗೋದಿಲ್ವೋ ಅಲ್ಲಿವರೆಗೂ ಇದು ಗೊತ್ತಾಗೋದಿಲ್ಲ ನಮ್ಮ ನಿಜವಾದ ಮಹಾರಾಜರು ಯಾರು ಅಂತ. ನಾನು ಒಂದ್ಸಲ ಮಹಾಪ್ರಭು ಅಂತ ಕರಿತೀನಿ, ಆಗ ನಿಜವಾದ ಮಹಾರಾಜರು ನಾನ್ ನಿಮ್ ಜೊತೆನೆ ಮಾತಾಡ್ತಿದ್ದೀನಿ ಅಂತ ದಯವಿಟ್ಟು ತಿಳ್ಕೊಳ್ಳಿ. ನನ್ ಮಾತು ಕೇಳಿ. ಈಗ ಕೃಪೆ ತೋರಿಸಿ ನನ್ನ ಪ್ರಾರ್ಥನೆಯನ್ನು ಕೇಳಿಸ್ಕೊಳ್ಳಿ. ನಮಗಂತೂ ನಿಜವಾಗ್ಲೂ ಈ ನಿರ್ಧಾರ ತಗೊಳಕ್ ಆಗ್ತಾ ಇಲ್ಲ. ಅದೇನು ಅಂದ್ರೆ ಅಸಲಿ ಮಹಾರಾಜರು ಯಾರು, ನಕಲಿ ಮಹಾರಾಜರು ಯಾರು ಅಂತ. ಎಂತಹ ಮಾತಾಡುತ್ತಿದ್ದೀರಿ ಪಂಡಿತ ರಾಮಕೃಷ್ಣ? ನಿಮಗೆ ಇನ್ನೂ ಸಂದೇಹವಿದೆಯೇ ನಾವು ನಿಮ್ಮ ಅಸಲಿ ಮಹಾರಾಜರೆಂದು? ಇಲ್ಲ ಮಹಾಪ್ರಭು, ಆತರ ಹೇಳ್ತಾ ಇಲ್ಲ. ಆದ್ರೆ ಅದೇನಂದ್ರೆ ಆಶ್ಚರ್ಯವಾಗುತ್ತಿದೆ ಪಂಡಿತ ರಾಮಕೃಷ್ಣ ನಿಮ್ಮ ಮಾತುಗಳನ್ನು ಕೇಳಿ. ನಮಗನಿಸಿತ್ತು ಯಾರು ಕಂಡು ಹಿಡಿಯದೇ ಇರಲಿ, ನಿಮಗಂತೂ ನಿಮ್ಮ ತೀಕ್ಷ್ಣ ದೃಷ್ಟಿ ಮೋಸ ಮಾಡುವುದಿಲ್ಲವೆಂದು. ಪಂಡಿತ ರಾಮಕೃಷ್ಣ, ಇವನ ಮಾತುಗಳನ್ನು ಕೇಳಬೇಡಿ. ಈ ಮೋಸಗಾರ ನಿಮ್ಮನ್ನು ಮೋಸ ಮಾಡಲು ಪ್ರಯತ್ನ ಮಾಡುತ್ತಿದ್ದಾನೆ. ಯಾವುದೇ ನಿರ್ಣಯಕ್ಕೆ ಬರುವ ಮೊದಲು ನಿಮ್ಮ ಬುದ್ಧಿ ಹಾಗೂ ವಿವೇಕದ ಬಗ್ಗೆ ಗಮನವಿರಲಿ. ಇನ್ನು ನಮ್ಮ ಮಾತಿಗೆ ಬಂದರೆ
ನಾವು ಈಗಲೇ ನಿರೂಪಿಸುತ್ತೇವೆ ಯಾರು ಅಸಲಿ ಹಾಗೂ ಯಾರು ನಕಲಿ ಎಂದು. ಗುರುಗಳೇ, ರಾಜ್ರೆ, ಗುರುಗಳೇ, ನೀವು ನಮ್ಮ ಕುಲಗುರುಗಳು. ಹೌದು. ಎಷ್ಟು ದೊಡ್ಡ ವಿದ್ವಾಂಸರು ನೀವು, ತ್ರಿಕಾಲ ದೃಷ್ಟಿಯುಳ್ಳವರು. ಹೌದು. ನಿಮ್ಮ ಹತ್ತಿರ ಏನು ಮುಚ್ಚಿಡುವುದು? ನನ್ನ ಹತ್ರ ಏನು ಮುಚ್ಚಿಟ್ಟಿದ್ದೀರಾ? ನನ್ನ ಹತ್ರ, ಹೌದು, ನನ್ನ ಹತ್ರ ಮುಚ್ಚಿಟ್ಟಿಲ್ಲ ನೀವು. ನಮ್ಗೆ ನೆನಪಿದೆ. ಹೇಳಿ ಎಲ್ಲರಿಗೂ ಅಸಲಿ ಕೃಷ್ಣದೇವರಾಯ ಯಾರು ಎಂದು. ನಮ್ಮ ಅಸಲಿ ಮಹಾರಾಜರು ನೀವು. ಗುರುಗಳೇ, ನೀವು ಅಂತ ಅನ್ಸುತ್ತೆ, ಆದ್ರೆ ನನಗೇನು ಅನ್ನಿಸ್ತಾ ಇದೆ ಅಂದ್ರೆ ನಮ್ಮ ನಿಜವಾದ ಮಹಾರಾಜರ ನೀವು. ಗುರುಗಳೇ, ನೀವು ಆಗಿರಬಹುದು. ನೀವಿಬ್ರು ಚಿಂತೆ ಮಾಡೋಕ್ ಹೋಗ್ಬೇಡಿ. ನಾನು ಈ ಸಮಸ್ಯೆಗೆ ಉಪಾಯನ ಕಂಡಿಡ್ತಿದ್ದೀನಿ. ಖಂಡಿತವಾಗ್ಲೂ ಗೊತ್ತಾಗುತ್ತೆ ನಮ್ಮ ನಿಜವಾದ ಮಹಾರಾಜರು ಯಾರು ಅಂತ. ಹಾಗಾದರೆ ಹೇಳಿ ಗುರುಗಳೇ, ಆ ಉಪಾಯವೇನೆಂದು. ಏನದು? ಮಹಾಸಿದ್ಧಿ ಯಜ್ಞ. ಮಹಾಸಿದ್ಧಿ ಯಜ್ಞ. ನಾವು 3 ವರ್ಷ ಮಹಾಸಿದ್ಧಿ ಯಜ್ಞವನ್ನು ಮಾಡಿದ್ರೆ ಸ್ವಯಂ ಭಗವಂತನೇ ಪ್ರತ್ಯಕ್ಷನಾಗಿ ನೀರಿನ ನೀರು, ಹಾಲನ್ನ ಹಾಲನ್ನು ಮಾಡ್ಬಿಡ್ತಾನೆ. ಅವನು ಸ್ವಯಂ ಪ್ರತ್ಯಕ್ಷನಾಗಿ ನಮ್ಗೆ ಹೇಳ್ತಾನೆ ನಮ್ಮ ನಿಜವಾದ ಮಹಾರಾಜರು ಯಾರು ಅಂತ. ಅಲ್ಲಿವರೆಗೂ ಆಚಾರ್ಯರೇ? ಅಲ್ಲಿವರೆಗೂ ಏನು? ಅಯ್ಯೋ, ಅಲ್ಲಿವರೆಗೂ ಸಿಂಹಾಸನದಲ್ಲಿ ಯಾರು ಕೂತ್ಕೋತಾರೆ? ಯಾರೂ ಇಲ್ಲ. ಅದು ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ ಅಂತ ನಮ್ಗೀಗ ಅರ್ಥ ಆಗಿದೆ, ಮತ್ತೆ ಸೂಕ್ಷ್ಮವಾಗಿದೆ ಕೂಡ. ವಿಷಯ ಕೇವಲ ಸತ್ಯ ಮತ್ತೆ ಸುಳ್ಳಿನ ಬಗ್ಗೆ ಅಲ್ಲ, ಅದು ನಮ್ಮ ವಿಜಯನಗರ ಸಾಮ್ರಾಜ್ಯದ ಸುರಕ್ಷತೆ ಮತ್ತೆ ಗೌರವದ ಪ್ರಶ್ನೆ. ಈ ದುಸ್ಸಾಹಸಕ್ಕೆ ನಮಗ್ ಬೇಕಾದ್ರೆ ದಂಡನೆ ಕೊಡಿ. ನಮ್ಗೆ ಯಾವುದೇ ದಂಡನೆ ಕೊಟ್ಟರೂ ಸ್ವೀಕರಿಸೋದಿಕ್ಕೆ ಸಿದ್ಧರಾಗಿದ್ದೀವಿ. ಈ ಪರಿಸ್ಥಿತಿಯಲ್ಲಿ ನಾನು ಈ ರಾಜ್ಯದ ಮಹಾಮಂತ್ರಿಯಾಗಿ ನಾನು ಏನು ಹೇಳೋದಿಕ್ ಬಯಸ್ತೀನಿ ಅಂದ್ರೆ, ಎಲ್ಲಿವರೆಗೂ ಈ ಸತ್ಯ ಬಯಲಾಗೋದಿಲ್ವೋ ಅಲ್ಲಿವರೆಗೂ ನಿಮ್ಮಿಬ್ರಲ್ಲಿ ಯಾರೂ ಕೂಡ ಈ ಸಿಂಹಾಸನದಲ್ಲಿ ಕೂತ್ಕೋಬಾರ್ದು. ಮಹಾರಾಜರೇ, ಎಲ್ಲಿವರೆಗೂ ಸತ್ಯ ಬಯಲಾಗೋದಿಲ್ವೋ ಅಲ್ಲಿವರೆಗೂ ನಿಮ್ಮನ್ನ ವಿನಂತಿಸ್ಕೊಳ್ತೀನಿ. ನೀವು ಕೃಪೆ ಮಾಡಿ ನಿಮ್ಮ ತಲೆ ಮೇಲಿರೋ ರಾಜಕಿರೀಟವನ್ನ ಕೆಳಗಿಳಿಸಿ. ನಾವಿದನ್ನ ಸಿಂಹಾಸನದ ಮೇಲಿಡ್ತೀವಿ. ಮಹಾರಾಜರೇ, ಈಗ ನೀವೆಲ್ಲರೂ ನಮ್ಮಿಂದ ಕೇಳಿ ಸತ್ಯವೇನೆಂದು. ಗುರುಗಳೇ, ನಿಮಗೆ ನೆನಪಿರಬಹುದು, 3 ದಿನದ ಕೆಳಗೆ ನಾವು ನಿಮ್ಮ ಹಾಗೂ ಪಂಡಿತ ರಾಮಕೃಷ್ಣರೊಂದಿಗೆ ಕಾಡಿಗೆ ಬೇಟೆಗೆ ಹೋಗಿದ್ದೆವು. ಹಾ, ನಿಮ್ಮ ಜೊತೆಗೆ ಬಂದಿದ್ದ. ಗುರುಗಳೇ, ನಮ್ಮ ಬಟ್ಟೆಗಳಿಂದ ಅಳಿಯಬೇಡಿ. ನಾವು ಆ ದಿನ ಒಳ್ಳೆಯ ಬಟ್ಟೆ ಧರಿಸಿದ್ದೆವು. ಸುಳ್ಳು ಹೇಳುತ್ತಿದ್ದಾನೆ ಈ ದುಷ್ಟ. ಬೇಟೆಗೆ ಹೋಗಿದ್ದು ನಾವು, ಪಂಡಿತ ರಾಮಕೃಷ್ಣ. ಮಂತ್ರಿಗಳೇ, ಇವರಿಗೆ ಅರ್ಥ ಮಾಡಿಸಿ ನಮ್ಮ ಸಹನಾ ಶಕ್ತಿಯ ಪರೀಕ್ಷೆ ಮಾಡಬಾರದು. ಇಲ್ಲವಾದರೆ ಮಹಾಪ್ರಭು, ನೀವು ಸ್ವಲ್ಪ ಶಾಂತರಾಗಿ ಮತ್ತೆ ಇವ್ರ ಮಾತನ್ನ ಪೂರ್ಣ ಮಾಡಕ್ ಬಿಡಿ. ಮಹಾಪ್ರಭು, ನೀವು ಮುಂದುವರಿಸಿ. ಆಚಾರ್ಯರೇ, ಮಹಾರಾಜ, ನಾವು ನಿಮ್ಮನ್ನು ಏನೋ ಕೇಳುತ್ತಿದ್ದೆವು. ಹೌದು 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 ಹೌದು, ಅದು ನಾವು ಹೋಗಿದ್ವಿ ಬೇಟೆ ಆಡ್ಲಿಕ್ಕೆ 3 ದಿನಕ್ಕೆ ಮುಂಚೆ. ನಿಮ್ ಜೊತೆ ಹೋಗಿದೆ 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 ಹೋಗಿದೆ.
ಅಮ್ಮ, ಈಗ ಹೇಗ್ ಕಂಡು ಹಿಡಿಯೋದು ಯಾರ್ ನಕಲಿ ಯಾರ್ ಅಸ್ಲಿ ಅಂತ?